ಕಡಿಮೆ ಸಿಬಿಲ್ ಸ್ಕೋರ್ ನಿಂದ ಸಾಲ ಕ್ರೆಡಿಟ್ ಕಾರ್ಡ್ ಅಪ್ಲಿಕೇಶನ್ ರಿಜೆಕ್ಟ್ ಆಗ್ತಾ ಇದೆಯಾ? ಇನ್ ಮುಂದೆ ಆಗಲ್ಲ. SBM Z ಕ್ರೆಡಿಟ್ ಕಾರ್ಡ್ ಬಳಸಿ ಈಸಿಯಾಗಿ ಕ್ರೆಡಿಟ್ ಸ್ಕೋರ್ ಅನ್ನ 750 ಗಿಂತ ಜಾಸ್ತಿ ಮಾಡ್ಕೋಬಹುದು. ಇದೊಂದು FD ಆಧಾರಿತ ಕಾರ್ಡ್. UPI ಬಳಸಿ ಕ್ರೆಡಿಟ್ ಕಾರ್ಡ್ ಬ್ಯಾಲೆನ್ಸ್ ಅನ್ನ ಖರ್ಚು ಮಾಡಬಹುದು. FD ಗೆ RBI ಗ್ಯಾರಂಟಿಯೊಂದಿಗೆ 7% ಇಂಟ್ರೆಸ್ಟ್ ಕೂಡ ಸಿಗುತ್ತೆ. 30 ದಿನದಲ್ಲೇ ಕ್ರೆಡಿಟ್ ಸ್ಕೋರ್ ನಲ್ಲಿ ಇಂಪ್ರೂವ್ಮೆಂಟ್ ಕೂಡ ನೋಡಬಹುದು. ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಕಾಮೆಂಟ್ ನಲ್ಲಿರೋ ಲಿಂಕ್ ಮೂಲಕ Z ಆಪ್ ಡೌನ್ಲೋಡ್ ಮಾಡಿ. ಹಾಯ್ ಫ್ರೆಂಡ್ಸ್, ಇದು mastmagha.com ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ನಾನು ಅಮರ್ ಪ್ರಸಾದ್. ಸ್ನೇಹಿತರೆ, ಪಾಕಿಸ್ತಾನ ರಾಕ್ಷಸಿ ಕೃತ್ಯವನ್ನು ಮಾಡಿದೆ. ಅಫ್ಘಾನ್ ಕ್ರಿಕೆಟಿಗರನ್ನ ಹತ್ಯೆ ಮಾಡಿದೆ. ಸಲ ಕದನ ವಿರಾಮ ನಾವು ಫಾಲೋ ಮಾಡ್ತೀವಿ ಅಂತ ಹೇಳಿ ಮಾಡಿ ಆ ಕದನ ವಿರಾಮ 48 ಗಂಟೆಗಳಲ್ಲಿ ಮುಗಿಯೋಕ್ಕಿಂತ ಮುಂಚೆನೆ 2 ಸಲ ಅಫ್ಘಾನ್ ಮೇಲೆ ದಾಳಿ ಮಾಡಿದೆ. ಒಂದ್ಸಲ ಅಫ್ಘಾನ್ ರಾಜಧಾನಿ ಕಾಬೂಲ್ ಮೇಲೆ ದಾಳಿ ಮಾಡಿದೆ, ಮತ್ತೊಂದ್ಸಲ ಗಡಿ ಭಾಗದಲ್ಲಿ ದಾಳಿ ಮಾಡಿ ಅಲ್ಲಿ ನಾಗರಿಕರನ್ನ, ಅದರಲ್ಲಿ 3 ಕ್ರಿಕೆಟಿಗರನ್ನ ಕೂಡ ಸೇರಿಸಿ ಕ್ರೂರ ರಾಕ್ಷಸಿ ಕೃತ್ಯವನ್ನ ಮಾಡಿ ಅಲ್ಲಿ ಸಾವು ನೋವುಗಳಿಗೆ ಪಾಕಿಸ್ತಾನ ಕಾರಣ ಆಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಸ್ನೇಹಿತರೆ, ದೊಡ್ಡ ಬೆಂಕಿ ಹತ್ಕೊಂಡಿದೆ. 2 ರಾಷ್ಟ್ರಗಳ ನಡುವೆ ಪೂರ್ಣ ಪ್ರಮಾಣದ ಯುದ್ಧ, ಸ್ಫೋಟ ಆಗುವ ಆತಂಕ ಕೂಡ ಅಲ್ಲಿ ಮನೆ ಮಾಡಿದೆ. ನಾವಿದನ್ನು ಡೀಟೇಲ್ ಆಗಿ ಆಲ್ರೆಡಿ ಪ್ರತ್ಯೇಕ ವರದಿಯಲ್ಲಿ ಕ್ವಿಕ್ ಆಗಿ ನಿಮಗೆ ಅಪ್ಡೇಟ್ ನೀಡಿದೀವಿ ಸ್ನೇಹಿತರೆ. ನೋಡಿಲ್ಲ ಅಂದ್ರೆ ನೀವು ದಯವಿಟ್ಟು ಆ ವರದಿಯನ್ನು ನೋಡಿ. ಸುತ್ತು ಜಗತ್ತು ಎಂಡ್ನಲ್ಲಿ ಸ್ಕ್ರೀನ್ ಮೇಲೆ ಅದನ್ನು ನಾವು ತರ್ತೀವಿ. ಮುಗಿತಾ ನೀವು ಅಲ್ಲಿಗೂ ಕೂಡ ಜಂಪ್ ಆಗಬಹುದು. ಈಗ ಸುತ್ತು ಜಗತ್ತನ್ನು ನಾವು ಆರಂಭ ಮಾಡೋಣ. ಭಾರತ ಹಾಗೂ ಬಾಂಗ್ಲಾ ನಡುವೆ ಕೂಡ ಬೆಂಕಿ ಬೀಳ್ತಾ ಇದೆ, ಜಾಸ್ತಿ ಆಗ್ತಾ ಇದೆ. ಅದರಲ್ಲೂ ಕೂಡ ರಾಜತಾಂತ್ರಿಕ ಉದ್ವಿಗ್ನತೆ ಭುಗಿಲೆದ್ದಿದೆ. ತ್ರಿಪುರಾದಲ್ಲಿ 3 ಬಾಂಗ್ಲಾ ಅಕ್ರಮ ಕಳ್ಳ ಸಾಗಾಣಿಕೆದಾರರನ್ನ ಭಾರತೀಯರು ಹಿಡಿದು ಬಡಿದಿದ್ರು. ಇದಕ್ಕೆ ಬಾಂಗ್ಲಾ ಸರ್ಕಾರ ಮತ್ತು ಭಾರತದ ಸರ್ಕಾರದ ನಡುವೆ ಉದ್ವಿಗ್ನತೆ ಭುಗಿಲೆದ್ದಿದೆ. ಈ ಬಗ್ಗೆ ದೊಡ್ಡ ಹೇಳಿಕೆ ಕೊಟ್ಟಿರೋ ಬಾಂಗ್ಲಾದೇಶ, ನಾವಿದನ್ನ ಖಂಡಿಸ್ತೀವಿ, ನಮ್ಮ ಪ್ರಜೆಗಳನ್ನ ಭಾರತೀಯರ ಗುಂಪು ಹತ್ಯೆ ಮಾಡಿದೆ ಅಂತ ಹೇಳಿ ಆರೋಪಿಸಿದೆ. ಅಲ್ಲದೆ ಇದನ್ನ ಒಪ್ಪಿಕೊಳ್ಳೋಕೆ ಆಗಲ್ಲ, ನಾವು ಭಾರತದ ಜೊತೆಗೆ ಪ್ರತಿಭಟನೆ ದಾಖಲಿಸಿದ್ದೀವಿ, ಇದು ಮಾನವ ಹಕ್ಕುಗಳ ಉಲ್ಲಂಘನೆ, ಇದನ್ನು ನೀವು ತನಿಖೆ ನಡೆಸಬೇಕು ಅಂತ ಭಾರತಕ್ಕೆ ಒತ್ತಾಯಿಸಿದೆ. ಭಾರತ ರಿಯಾಕ್ಟ್ ಮಾಡಿದೆ. ಇದೇನು ಮಾನವ ಹಕ್ಕುಗಳ ಉಲ್ಲಂಘನೆಯಲ್ಲ, ಈ ಘಟನೆ ಭಾರತದ ಗಡಿ ಪ್ರದೇಶದ 3 ಕಿಲೋಮೀಟರ್ ಒಳಗೆ ನಡೆದಿದೆ. ತ್ರಿಪುರಾದಲ್ಲಿ 3 ಬಾಂಗ್ಲಾ ಪ್ರಜೆಗಳು ದನ ಕಳ್ಳ ಸಾಗಾಣಿಕೆ ಮಾಡೋಕೆ, ಅಂದ್ರೆ ಗೋವುಗಳ ಕಳ್ಳ ಸಾಗಾಣಿಕೆಗೆ ಪ್ರಯತ್ನ ಪಟ್ಟಿದ್ದಾರೆ. ಮಾರಕಾಸ್ತ್ರಗಳಿಂದ ಅಲ್ಲಿನ ಗ್ರಾಮಸ್ಥರ ಮೇಲೂ ಕೂಡ ಹಲ್ಲೆ ಮಾಡಿದ್ದಾರೆ. ಭಾರತದ ಕಡೆಯಿಂದ ಕೂಡ ಒಬ್ಬ ವ್ಯಕ್ತಿ ಪ್ರಾಣ ಕಳ್ಕೊಂಡಿದ್ದಾರೆ. ಯಾವುದೇ ಗುಂಪು ಉದ್ದೇಶಪೂರ್ವಕವಾಗಿ ಮಾಡಿರೋ ದಾಳಿಯಲ್ಲ, ಅವರು ಮಾಡಿರೋ ಕೆಲಸಕ್ಕೆ ಅಲ್ಲಿ ಘರ್ಷಣೆ ಶುರುವಾಗಿ ಆಗಿರೋ ಹೊಡೆದಾಟ ಇದು ಅನ್ನೋ ರೀತಿಯಲ್ಲಿ ಭಾರತ ರಿಯಾಕ್ಟ್ ಮಾಡಿದೆ. ಗಡಿಯನ್ನು ಫಸ್ಟ್ ಗೌರವಿಸೋದು ಕಲೀರಿ ಅಂತ ವಿದೇಶಾಂಗ ಇಲಾಖೆ ಹೇಳಿದೆ. ತ್ರಿಪುರಾದಲ್ಲಿ ಅಕ್ರಮವಾಗಿ ಭಾರತಕ್ಕೆ ನುಗ್ಗಿದ್ದ 3 ಅಲ್ಲಿ ಹತ್ಯೆಗೀಡಾಗಿದ್ರು. ಆರಂಭಿಕ ಮಾಹಿತಿ ಪ್ರಕಾರ ಅಲ್ಲಿನ ಜನರು ಈ ಕಳ್ಳರನ್ನ ತಡೆದು ಥಳಿಸಿದ್ರು ಅಂತ ಮಾಹಿತಿ ಬಂತು. ಆದ್ರೆ ಈಗ ಬಾಂಗ್ಲಾ ಹೇಳಿದ್ಮೇಲೆ ಭಾರತ ಕೂಡ ಕ್ಲಾರಿಫಿಕೇಶನ್ ಕೊಟ್ಟಿದೆ ಈ ಘಟನೆಗೆ. ಮತ್ತೊಂದ್ ಕಡೆ ಬಾಂಗ್ಲಾದ ಒಳಗೂ ಕೂಡ ಅಂತರ್ಯುದ್ಧ ಸ್ಫೋಟಗೊಂಡಿದೆ, ದೊಡ್ಡ ಬೆಂಕಿ ಬಿದ್ದಿದೆ. ಅಲ್ಲಿನ ಪಾರ್ಲಿಮೆಂಟ್ ಕಟ್ಟಡಕ್ಕೆ ನುಗ್ಗೋಕೆ ಪ್ರತಿಭಟನಾಕಾರರು ಪ್ರಯತ್ನ ಮಾಡಿದ್ದಾರೆ. ಅವ್ರಿಗೆ ಯಾವ್ದ್ರಲ್ಲೂ ಸಮಾಧಾನ ಆಗ್ತಿಲ್ಲ. ಶೇಖ್ ಹಸೀನಾ ಸರ್ಕಾರ ಬೀಳಿಸಿದ್ರು, ಈ ಯೂನುಸ್ ತಗೊಂಬಂದು ಕೂರಿಸಿದ್ರು. ಈಗ ಈ ಯೂನಸ್ದು ಕೂಡ ಹಳಿಸಿ ಹೋಗಿದೆ ಅವರಿಗೆ ಸರ್ಕಾರ, ಬೇಡ ಅಂತ ಹೇಳಿ ಅವ್ರ ವಿರುದ್ಧನೂ ದಂಗೆ ಎತ್ತಿದ್ದಾರೆ. ಈಗ ಇತ್ತೀಚೆಗೆ ಯೂನಸ್ ಸರ್ಕಾರ ಜುಲೈ ಚಾರ್ಟರ್ ಅಂತ ಪರಿಚಯಿಸಿತ್ತು. ಅದರಲ್ಲಿ ಶೇಖ್ ಹಸೀನಾ ದೇಶದ ಮೇಲೆ ನಿರಂಕುಶ ಪ್ರಭುತ್ವ ನಡೆಸಿದ್ರು ಅನ್ನೋದನ್ನ ಉಲ್ಲೇಖ ಮಾಡಲಾಗಿತ್ತು. ಹಾಗೆ ಹೊಸದಾಗಿ ಬಾಂಗ್ಲಾದಲ್ಲಿ ಸುಧಾರಣೆ ತರೋಕೆ 80 ಅಂಶಗಳನ್ನ ಘೋಷಿಸಲಾಗಿತ್ತು. ಆದ್ರೆ ಇದಕ್ಕೆ ಹಸೀನಾ ಅವ್ರ ಪಾರ್ಟಿ ಸೈನ್ ಹಾಕಿರ್ಲಿಲ್ಲ, ಅವ್ರ ಗುಂಪು ಸೈನ್ ಹಾಕಿರ್ಲಿಲ್ಲ. ಅಷ್ಟು ಮಾತ್ರ ಅಲ್ಲ, ಹಸೀನಾ ಅವ್ರನ್ನ ಕೆಳಗಿಳಿಸಿದ್ದ ಹಸೀನಾ ವಿರೋಧಿ ವಿದ್ಯಾರ್ಥಿಗಳ ಕೂಟ ಅವರು ಒಪ್ಪಿರ್ಲಿಲ್ಲ. ಇದನ್ನ ನಮ್ಮ ಡಿಮಾಂಡ್ಗಳನ್ನು ಪೂರೈಸಿಲ್ಲ ಅಂತ ಬಾಂಗ್ಲಾ ವಿದ್ಯಾರ್ಥಿಗಳ NCP ಪಕ್ಷ ಇದಕ್ಕೆ ವಿರೋಧ ವ್ಯಕ್ತಪಡಿಸಿತು. ಇದರ ಬೆನ್ನಲ್ಲೇ ಬಾಂಗ್ಲಾದ ಹಲವು ಕಡೆ ಗಲಾಟೆಯಾಗಿದೆ. ಈ ವಿದ್ಯಾರ್ಥಿಗಳ ಗುಂಪು ಪಾರ್ಲಿಮೆಂಟ್ ಕಟ್ಟಡಕ್ಕೆ ನುಗ್ಗೋಕೆ ಪ್ರಯತ್ನ ಮಾಡಿದ್ದಾರೆ. ಅನೇಕ ಕಡೆ ಕೈಯಿಂದ ಎಸೆಯೋ ಸ್ಫೋಟಕಗಳನ್ನು ಬಳಸಲಾಗಿದೆ. 16 ಜನ ಗಾಯಗೊಂಡಿದ್ದಾರೆ. ಸದ್ಯ ಬಾಂಗ್ಲಾ ಸೇನೆ ಮತ್ತು ಪೊಲೀಸರು ಇದನ್ನ ಶಮನ ಮಾಡಿದ್ದು, ಪರಿಸ್ಥಿತಿ ಬೂದಿ ಮುಚ್ಚಿದ ಕೆಂಡತ್ತರ ಇದೆ ಬಾಂಗ್ಲಾದಲ್ಲಿ. ಸೊ ಎಲ್ಲಾ ಕಡೆ ಅಶಾಂತಿ. ಭಾರತದ ಸುತ್ತ ಯಾವ ರಾಷ್ಟ್ರನೂ ನೆಟ್ಟಿಗಿಲ್ಲ. ಶ್ರೀಲಂಕಾದಲ್ಲಿ ಆಗಿದ್ದು ಗೊತ್ತಲ್ಲ, ಗಲಾಟೆ ಎಲ್ಲ ಆಗಿ ಅಧ್ಯಕ್ಷರು ಅವ್ರ ಫ್ಯಾಮಿಲಿ ಎಲ್ಲ ಓಡ್ ಹೋಗಂಗ್ ಮಾಡಿದ್ರು. ಒಂದ್ಸರಿ ಪ್ರತಿಭಟನಾಕಾರರು ಎಲ್ಲ ಲೂಟಿ ಮಾಡಿ ಎಲ್ಲ ಧ್ವಂಸ ಮಾಡಿ ಹೊಸ ಸರ್ಕಾರವನ್ನ ಮಾಡ್ಕೊಂಡಿದ್ದಾರೆ ಅಲ್ಲಿ. ನೇಪಾಳದಲ್ಲಿ ಏನಾಯ್ತು ಅಂತ ನೋಡಿದಿರ ನೀವು. ಪಾಕಿಸ್ತಾನದ ಹಣೆ ಬರ ಗೊತ್ತೇ ಇದೆ. ಪಾಕ್ ಅಫ್ಘಾನ್ ನಡುವೆ ಏನಾಗ್ತಿದೆ ಅಂತ ಕೂಡ ನೋಡ್ತಾ ಇದ್ದೀರಾ. ಬಾಂಗ್ಲಾ ಮತ್ತು ಭಾರತದ ನಡುವೆ ಕೂಡ ಉದ್ವಿಗ್ನತೆ ಇದೆ. ಬಾಂಗ್ಲಾದ ಒಳಗೂ ಅಂತರ್ಯುದ್ಧ ಇದೆ. ಭಾರತ ಒಂದು ಬಿಟ್ರೆ ಭಾರತದಲ್ಲೂ ಕೂಡ ಸಣ್ಣ ಪುಟ್ಟ ಸಮಸ್ಯೆ ಇದೆ. ಆದರೆ 145 ಕೋಟಿ ಪಾಪ್ಯುಲೇಷನ್ಗೆ ಬಹಳ ದೊಡ್ಡ ಗಂಭೀರ, ಬಹಳ ದಿನ ಅಶಾಂತಿ ಅನ್ನೋ ಲೆವೆಲ್ಗಿಲ್ಲ. ಆದರೆ ಅಕ್ಕಪಕ್ಕದ ರಾಷ್ಟ್ರಗಳಲ್ಲಿ ನೋಡಿದ್ರೆ ಮಾತ್ರ ನಮ್ಮ ನೆರೆಹೊರೆಯಲ್ಲಿ ಎಲ್ಲರ ಮನೆಯಲ್ಲೂ ಬೆಂಕಿ. ಇನ್ನು ಸ್ನೇಹಿತರೆ, ಸಬ್ಸ್ಕ್ರೈಬ್ ಇನ್ನೂ ಕೂಡ ಮಾಡದೇ ಇರೋ ವೀಕ್ಷಕರಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಅನ್ನೋ ಮನವಿಯೊಂದಿಗೆ ನಾವು ಸುತ್ತು ಜಗತ್ತನ್ನ ಕಂಟಿನ್ಯೂ ಮಾಡ್ತಾ ಇದ್ದೇವೆ. ಕಾಲ ಹೆಂಗ್ ಬದಲಾಗಿದೆ ನೋಡಿ ಸ್ನೇಹಿತರೆ. ಭಾರತದ ವಾಯುಪಡೆಗೆ ಸಂಬಂಧಪಟ್ಟಂತೆ ಮಹತ್ವದ ಮಾಹಿತಿ ಹೊರಬೀಳ್ತಾ ಇದೆ. ಒಂದು ಕಾಲದಲ್ಲಿ ನಮ್ಮನ್ನ ಶೋಷಣೆ ಮಾಡಿ ನಮ್ಮನ್ನ ಉದ್ಧಾರ ಮಾಡಕ್ಕೆ ಬಂದವರು ಅನ್ನೋ ರೀತಿಯಲ್ಲಿ ಬಿಹೇವ್ ಮಾಡ್ತಿದ್ದ ಬ್ರಿಟಿಷರು ನಮ್ಮ ಹತ್ರ ಟ್ರೈನಿಂಗ್ ಪಡಿತಾ ಇದ್ದಾರೆ. ಈಗ ಬ್ರಿಟನ್ನ ಪೈಲಟ್ಗಳಿಗೆ, ಏರ್ಫೋರ್ಸ್ ಪೈಲಟ್ಗಳಿಗೆ ಟ್ರೈನಿಂಗ್ ಕೊಡೋಕೆ ಭಾರತೀಯ ವಾಯುಪಡೆ ರೆಡಿ ಆಗ್ತಾ ಇದೆ. ಯುಕೆನ ರಾಯಲ್ ಏರ್ಫೋರ್ಸ್ಗೆ, RAFಗೆ ಅಡ್ವಾನ್ಸ್ಡ್ ಹಾಕ್
T2 ಜೆಟ್ ಟ್ರೈನರ್ ಏರ್ಕ್ರಾಫ್ಟ್ಸ್ ಅನ್ನ ಹೇಗೆ ಹಾರಿಸಬೇಕು ಅಂತ ಟ್ರೈನಿಂಗ್ ಕೊಡೋಕೆ ನಮ್ಮ ವಾಯುಪಡೆಯ ಇನ್ಸ್ಟ್ರಕ್ಟರ್ಸ್ ಯುಕೆಗೆ ಹೋಗ್ತಾ ಇದ್ದಾರೆ. ಮುಂದಿನ ವರ್ಷ ಅಕ್ಟೋಬರ್ನಿಂದ ನಾರ್ತ್ ವೇಲ್ಸ್ನ RAF ನೆಲೆಯಲ್ಲಿ ಈ ಟ್ರೈನಿಂಗ್ ಕೆಲಸ ನಡೆಯುತ್ತೆ. ಇತ್ತೀಚೆಗಷ್ಟೇ ಭಾರತಕ್ಕೆ ಬಂದಿದ್ದ ಯುಕೆ PM ಕಿಯರ್ ಸ್ಟಾರ್ಮರ್ PM ನರೇಂದ್ರ ಮೋದಿ ಅವರನ್ನ ಮೀಟ್ ಮಾಡಿ ಮಾತುಕತೆ ನಡೆಸಿದ್ರು. ಆಗ ಇಬ್ಬರ ನಡುವೆ ಕೂಡ $468 ಮಿಲಿಯನ್ ಮೊತ್ತದ ಲೈಟ್ ವೇಟ್ ಮಲ್ಟಿರೋಲ್ ಮಿಸೈಲ್ ಸಿಸ್ಟಮ್ ಅನ್ನ ಭಾರತಕ್ಕೆ ಸಪ್ಲೈ ಮಾಡೋ ಬಗ್ಗೆ ಡೀಲ್ ಆಗಿತ್ತು. ಅದರ ಜೊತೆಗೆ ಎರಡು ರಾಷ್ಟ್ರಗಳ ನಡುವಿನ ರಕ್ಷಣಾ ಸಂಬಂಧ ಡೀಪ್ ಮಾಡೋದ್ರ ಬಗ್ಗೆ ಕೂಡ ಒಪ್ಪಂದ ಮಾಡಿಕೊಳ್ಳಲಾಗಿತ್ತು. ಅದರ ಭಾಗವಾಗಿ ನಮ್ಮ ನುರಿತ ಪೈಲಟ್ಗಳು, ಟ್ರೈನರ್ಸ್, ಏರ್ಫೋರ್ಸ್ನವರು ಯುಕೆಗೆ ಹೋಗಿ ಅವರಿಗೆ ಟ್ರೈನಿಂಗ್ ಕೊಡ್ತಾರೆ. ಇನ್ನು ಈ ಬೆಳವಣಿಗೆ ಬಗ್ಗೆ ಯುಕೆಯ ರಾಯಲ್ ಏರ್ಫೋರ್ಸ್ನ ಮಾಜಿ ಅಧಿಕಾರಿಯೊಬ್ಬರು ರಿಯಾಕ್ಟ್ ಮಾಡಿದ್ದಾರೆ. ಭಾರತೀಯರು ತುಂಬಾ ಒಳ್ಳೆಯವರು, ಅವರು ನಮ್ಮ ಈ ತರಬೇತಿಗೆ ಅಮೂಲ್ಯವಾದ ಕೊಡುಗೆ ಕೊಡ್ತಾರೆ ಅಂತ ನನಗೆ ಖಾತ್ರಿ ಇದೆ. ಈ ಹಿಂದೆ ನಾವು ಇಡೀ ಜಗತ್ತಿಗೆ ಟ್ರೈನಿಂಗ್ ಕೊಟ್ಟಿದ್ವಿ, ಆದ್ರೆ ಸಿಚುವೇಶನ್ ಉಲ್ಟಾ ಆಗಿದೆ. ನಮಗೆ ನಾವೇ ಟ್ರೈನಿಂಗ್ ಕೊಡೋಕೆ ಆಗ್ತಾ ಇಲ್ಲ ನಮ್ಮ ಯುದ್ಧ ವಿಮಾನಗಳಿಗೆ, ಅದಕ್ಕೆ ಭಾರತೀಯರ ಬಂದು ಟ್ರೈನಿಂಗ್ ಕೊಡೋ ಪರಿಸ್ಥಿತಿ ನಮಗೆ ಬಂದ್ಬಿಟ್ಟಿದೆ ಅಂತ ಹೇಳಿ ಅವರ ದುರವಸ್ಥೆಯನ್ನು ಕೂಡ ಅವರು ಬಿಚ್ಚಿಟ್ಟಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಯುಕೆನವರ ಪರಿಸ್ಥಿತಿ ಹೆಂಗಾಗಿದೆ ಅಂದ್ರೆ ಆಧಾರ್ ವಿಚಾರದಲ್ಲೂ ನಮ್ಮನ್ನ ಕಾಪಿ ಮಾಡ್ತಾ ಇದ್ದಾರೆ. ಭಾರತದ ಆಧಾರ್ ರೀತಿಯ ವ್ಯವಸ್ಥೆ ಜಾರಿ ತರೋಕೆ ಬ್ರಿಟನ್ ರೆಡಿ ಆಗ್ತಾ ಇದೆ. ಡಿಜಿಟಲ್ ಐಡೆಂಟಿಟಿ ಪ್ರೋಗ್ರಾಮ್ಗೆ ಮಾಡೆಲ್ ಆಗಿ ಬ್ರಿಟನ್ ಭಾರತದ ಆಧಾರನ ಕನ್ಸಿಡರ್ ಮಾಡ್ತಾ ಇದೆ. ಇದಕ್ಕೆ ಬ್ರಿಟ್ ಕಾರ್ಡ್ ಅಂತ ಹೆಸರಿಡ್ತಾ ಇದ್ದಾರೆ. ಆದರೆ ಈ ಕಾರ್ಡ್ ಭಾರತದಲ್ಲಿರೋ ಆಧಾರ್ಗಿಂತ ಸ್ವಲ್ಪ ಡಿಫರೆಂಟ್ ಇರುತ್ತೆ. ಭಾರತದ ಆಧಾರ್ ಡಿಜಿಟಲ್ ಐಡೆಂಟಿಟಿ ಸಿಸ್ಟಮ್ ಆಗಿದ್ರೆ ಬ್ರಿಟನ್ನ ಬ್ರಿಟ್ ಕಾರ್ಡ್ ಅಕ್ರಮ ವಲಸೆ ಕಾರ್ಮಿಕರನ್ನ ತಡೆಗಟ್ಟೋ ಹೊರ ಹಾಕೋ ಗುರಿ ಹೊಂದಿರುತ್ತೆ. ದಾಖಲೆ ರಹಿತ ವಲಸಿಗರು ಬ್ರಿಟನ್ನಲ್ಲಿ ಉದ್ಯೋಗ ಪಡೆಯೋದನ್ನ ತಡೆಯೋಕೆ ಇದನ್ನ ಮಾಡಲಾಗ್ತಾ ಇದೆ. ಇತ್ತೀಚೆಗಿನ ಬ್ರಿಟಿಷ್ ಪ್ರೈಮ್ ಮಿನಿಸ್ಟರ್ ಭಾರತ ಭೇಟಿ ಸಂದರ್ಭದಲ್ಲಿ ಭಾರತದ ಆಧಾರ್ ವ್ಯವಸ್ಥೆ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು ಅವರು. ಅದರ ಬೆನ್ನಲ್ಲೇ ಒಂದಷ್ಟು ಮಾಹಿತಿ ಕೂಡ ಕಲೆ ಹಾಕೊಂಡು ಹೋಗಿದ್ದ ಕಿಯರ್ ಸ್ಟಾರ್ಮರ್ ಬ್ರಿಟನ್ನಲ್ಲಿ ಅದನ್ನ ಈಗ ಜಾರಿಗೊಳಿಸೋಕೆ ಹೆಜ್ಜೆ ಇಡ್ತಾ ಇದ್ದಾರೆ. ಏನೋ ಮಹತ್ವದ ಬೆಳವಣಿಗೆಯಲ್ಲಿ ಯುಕ್ರೇನ್ ಅಧ್ಯಕ್ಷ ವೊಲೋಡಿಮಿರ್ ಝೆಲೆನ್ಸ್ಕಿ ಅಮೆರಿಕಾಗೆ ಭೇಟಿ ನೀಡಿ ಟ್ರಂಪ್ ರನ್ನ ಮಾತನಾಡಿಸಿದ್ದಾರೆ. ಈ ವೇಳೆ ಟ್ರಂಪ್ ರಷ್ಯಾ ಯುಕ್ರೇನ್ ಯುದ್ಧವನ್ನ ಕೊನೆಗೊಳಿಸ್ತೀನಿ ಅಂತ ಮತ್ತೆ ಆಶ್ವಾಸನೆ ಕೊಟ್ಟಿದ್ದಾರೆ. ನಾನು ಈಗ ಆಲ್ರೆಡಿ ಭಾರತ ಪಾಕ್ ಸೇರಿ 8 ಸಂಘರ್ಷಗಳನ್ನ ನಿಲ್ಲಿಸಿದ್ದೀನಿ, ಇದೇ ನನಗೆ ಕಷ್ಟ ಅಲ್ಲ. ನನಗೆ ಪಾಕಿಸ್ತಾನದ ಪ್ರಧಾನಿ ಕೂಡ ಹೀಗೆ ಹೇಳಿದ್ರು, ನೀವು ಲಕ್ಷಾಂತರ ಜನರ ಪ್ರಾಣ ಉಳಿಸಿಬಿಟ್ರಿ, ನೀವು ಶಾಂತಿ ಪ್ರಿಯರು, ಮ್ಯಾನ್ ಆಫ್ ಪೀಸ್ ಅಂತ ಶಹಬಾಜ್ ಶರೀಫ್ ನನಗೆ ಹೇಳಿದ್ದಾರೆ ಅಂತ ಟ್ರಂಪ್ ಹೇಳಿದ್ದಾರೆ. ಏನು ಭಾರತ ರಷ್ಯಾ ತೈಲ ಖರೀದಿ ವಿಚಾರವಾಗಿ ಮಾತನಾಡಿ, ಭಾರತ ರಷ್ಯಾದಿಂದ ತೈಲ ಖರೀದಿ ಮಾಡಲ್ಲ, ಅವರು ಈಗ ಆಲ್ರೆಡಿ ನಮ್ಮ ಜೊತೆ ಉದ್ವಿಗ್ನತೆ ಕಮ್ಮಿ ಮಾಡ್ಕೊಂಡಿದ್ದಾರೆ, ಹೆಚ್ಚು ಕಮ್ಮಿ ರಷ್ಯಾ ತೈಲ ಖರೀದಿಯನ್ನ ಸ್ಟಾಪೇ ಮಾಡಿಬಿಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ಇನ್ನು ಇದೇ ಸಭೆಯಲ್ಲಿ ಝೆಲೆನ್ಸ್ಕಿ ಮಾತನಾಡಿದ್ದಾರೆ, ಅಮೆರಿಕ ನಮಗೆ ಟೊಮಹಾಕ್ ಮಿಸೈಲ್ ಕೊಟ್ಟರೆ ನಾವು ಅವರಿಗೆ ಡ್ರೋನ್ ಕಳಿಸಬಹುದು ಅಂತ ಹೇಳಿದ್ದಾರೆ. ನಿಮ್ಮಿಂದ ಗಾಜಾದಲ್ಲಿ ಶಾಂತಿ ಒಪ್ಪಂದ ಆಗಿದೆ, ಹೀಗಾಗಿ ರಷ್ಯಾ ಯುಕ್ರೇನ್ ಯುದ್ಧ ಕೂಡ ನಿಲ್ಬಹುದು, ಸೊ ಟೊಮಹಾಕ್ ಮಿಸೈಲ್ ನಮಗೆ ಕೊಡಿ ಅಂತ ಗೋಕರಿತಿದ್ದಾರೆ. ಆದ್ರೆ ಟ್ರಂಪ್ ಇದಕ್ಕೆ ಬೇರೆ ಉತ್ತರ ಕೊಟ್ಟಿದ್ದಾರೆ. ನಾವು ನಿಮಗೆ ಟೊಮಹಾಕ್ ಮಿಸೈಲ್ ಕೊಟ್ರೆ ರಷ್ಯಾ ಯುಕ್ರೇನ್ ಯುದ್ಧ ಮತ್ತಷ್ಟು ಉಲ್ಬಣ ಆಗಬಹುದು, ಪರಿಸ್ಥಿತಿ ತುಂಬಾನೇ ಹದಗೆಡಬಹುದು, ಅದರ ಬಗ್ಗೆ ಬೇರೆ ಸಲ ಮಾತಾಡೋಣ ಅಂತ ಹೇಳಿ ಟಾಟಾ ಹೇಳಿ ಹೋಗಿದ್ದಾರೆ. ಇನ್ನು ಸ್ನೇಹಿತರೆ, ಇವತ್ತು ಶನಿವಾರ 18 ಅಕ್ಟೋಬರ್ 2025 ಸಂಜೆ 7 ಗಂಟೆಗೆ ಮೆಂಬರ್ಸ್ ಓನ್ಲಿ ಲೈವ್ ಇರುತ್ತೆ. ಮಸ್ತ್ ಮಗ ಪ್ರೀಮಿಯಂ ಮೆಂಬರ್ಶಿಪ್ ಸದಸ್ಯರೊಂದಿಗೆ ನಾವು ಮುಂಚೆನೆ ಹೇಳಿದ್ವಲ್ಲ, ಅವರ ಆಯ್ದ ಪ್ರಶ್ನೆಗಳನ್ನ ತಗೊಂಡು ಅವ್ರ ಜೊತೆ ಲೈವ್ ಅಲ್ಲಿ ಇಂಟ್ರಾಕ್ಷನ್ ಮಾಡಿ ಅದಕ್ಕೆ ಉತ್ತರ ಕೊಡುವಂತ ಪ್ರಯತ್ನ, ಡಿಸ್ಕಷನ್ ಮಾಡೋ ಪ್ರಯತ್ನ ಅಂತ. ಅದರ ಸಮಯ 7 ಗಂಟೆ 18 ಅಕ್ಟೋಬರ್ 2025 ಶನಿವಾರ ಸಂಜೆ 7 ಗಂಟೆ. ಸೊ ಇದನ್ನ ಆಲ್ರೆಡಿ ನಾವು ಕಮ್ಯುನಿಟಿ ಪೋಸ್ಟ್ ಅಲ್ಲೂ ಕೂಡ ಅನೌನ್ಸ್ ಮಾಡಿದ್ದೀವಿ, ಇಲ್ಲೊಂದ್ಸಲಿ ಗಮನಕ್ಕೆ ತರೋ ಪ್ರಯತ್ನ. ಹಾಗೆ ಯಾರೆಲ್ಲ ಜಾಯ್ನ್ ಆಗೋ ಆಸಕ್ತಿ ಇದೆ, ಇನ್ನೂ ಕೂಡ ಜಾಯ್ನ್ ಆಗಿಲ್ಲ, ಅವರು ವಿಡಿಯೋ ಕೆಳಗಿರೋ ಜಾಯ್ನ್ ಬಟನ್ ಮೂಲಕ ಕನ್ಸಿಡರ್ ಮಾಡಬಹುದು. ಆಪಲ್ ಯೂಸರ್ಸ್ ಆದ್ರೆ ಡಿಸ್ಕ್ರಿಪ್ಷನ್ ಪಿನ್ ಮಾಡಿರೋ ಕಾಮೆಂಟ್ ನಲ್ಲಿ ಸಪರೇಟ್ ಮೆಂಬರ್ಶಿಪ್ ಲಿಂಕ್ ಅಂತ ಮೆನ್ಷನ್ ಮಾಡಿ ಲಿಂಕ್ ಕೊಟ್ಟಿರ್ತೀವಿ, ಅದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಬ್ರೌಸರ್ಗೆ ಹೋಗಿ ಆಪಲ್ ಯೂಸರ್ಸ್ ಜಾಯ್ನ್ ಆಗಬಹುದು. ಬನ್ನಿ ಈಗ ಸುತ್ತು ಜಗತ್ತಲ್ಲಿ ಕಂಟಿನ್ಯೂ ಮಾಡೋಣ ಸ್ನೇಹಿತರೆ. ಚೀನಾ ಮೇಲೆ ಹೇರಿರೋ ಹೆಚ್ಚುವರಿ 100% ಟ್ಯಾರಿಫ್ ವಿಚಾರವಾಗಿ ಅಮೆರಿಕ ಅಧ್ಯಕ್ಷ ಟ್ರಂಪ್ ಮಾತನಾಡಿದ್ದಾರೆ. ನಾವು ಹೇರೋ ಟ್ಯಾರಿಫ್ ಶಾಶ್ವತ ಅಲ್ಲ, ಇದೊಂದು ಸಂಖ್ಯೆ ಅಷ್ಟೇ. ಚೀನಾದವರೇ ಟ್ಯಾರಿಫ್ ಹೇರೋಕೆ ನಮ್ಮನ್ನ ಒತ್ತಾಯಿಸಿದ್ರು ಅಂತ ಹೇಳಿದ್ದಾರೆ. ಇನ್ನು ಇತ್ತೀಚೆಗಷ್ಟೇ ನಾನು ಚೀನಾ ಅಧ್ಯಕ್ಷ ಶಿ ಜಿನ್ಪಿಂಗ್ ರನ್ನ ಮೀಟ್ ಆಗೋಕೆ ಯಾವುದೇ ಕಾರಣ ಇಲ್ಲ ಅಂತ ಹೇಳಿದ್ದ ಟ್ರಂಪ್ ಈಗ ಮಾತಿನ ವರಸೆಯನ್ನ ಚೇಂಜ್ ಮಾಡಿದ್ದಾರೆ. 2 ವಾರಗಳಲ್ಲಿ ಜಿನ್ಪಿಂಗ್ ರನ್ನ ಮೀಟ್ ಆಗ್ತೀನಿ ಅಂತ ಹೇಳಿದ್ದಾರೆ. ಇನ್ನು ರೇರ್ ಅರ್ತ್ ಮಿನರಲ್ ವಿಚಾರವಾಗಿ ಚೀನಾದ ಪ್ರಾಬಲ್ಯಕ್ಕೆ ಕೌಂಟರ್ ಕೊಡೋಕೆ ಭಾರತ ರೆಡಿ ಆಗ್ತಾ ಇದೆ. ರಷ್ಯನ್ ಸಂಸ್ಥೆಗಳೊಂದಿಗೆ ಒಪ್ಪಂದ ಮಾಡಿಕೊಳ್ಳೋಕೆ ತಯಾರಿ. ರೇರ್ ಅರ್ತ್ ಮಿನರಲ್ಸ್ ವಿಚಾರದಲ್ಲಿ ಅಡ್ವಾನ್ಸ್ಡ್ ಆಗಿರೋ ರಷ್ಯಾದ ಕಂಪನಿಗಳೊಂದಿಗೆ ಒಪ್ಪಂದ ಮಾಡಿಕೊಳ್ಳೋ ಮಾರ್ಗಗಳ ಬಗ್ಗೆ ಅನ್ವೇಷಣೆ ಮಾಡಿ ಬೇಗ ನಾವು ಇದ್ರ ಬಗ್ಗೆ ಕೆಲಸ ಮಾಡಬೇಕು ಅಂತ ಲೋಹುಮ್ ಮತ್ತು ಮಿಡ್ವೆಸ್ಟ್ ಅನ್ನೋ ದೇಸಿ ಕಂಪನಿಗಳನ್ನ ಭಾರತ ಕೇಳಿದೆ ಅನ್ನೋ ಮಾಹಿತಿ ಇದೆ. ರಷ್ಯಾದ ಸರ್ಕಾರಿ ಒಡೆತನದ ನಾರ್ನಿಕಲ್ ಮತ್ತು ರೋಸ್ಟೋಮ್ ಕಂಪನಿಗಳೊಂದಿಗೆ ಭಾರತ ಕೊಲ್ಯಾಬ್ ಮಾಡ್ಕೋಬಹುದು ಅಂತ ಹೇಳಲಾಗ್ತಿದೆ. ಜಗತ್ತಿನ 90% ರೇರ್ ಅರ್ತ್ ಮಿನರಲ್ಸ್ ಪ್ರೊಸೆಸಿಂಗ್ ಅನ್ನ, ಸಪ್ಲೈ ಅನ್ನ ಕಂಟ್ರೋಲ್ ಮಾಡೋ ಡ್ರ್ಯಾಗನ್ ಚೈನಾ ಇತ್ತೀಚೆಗಷ್ಟೇ ರೇರ್ ಅರ್ತ್ ಮಿನರಲ್ಸ್ ರಫ್ತಿನ ಮೇಲೆ ನಿರ್ಬಂಧ ಹೇರಿತ್ತು. ಹೀಗಾಗಿ ಚೀನಾ ಪ್ರಾಬಲ್ಯಕ್ಕೆ ಕೌಂಟರ್ ಕೊಡೋ ದಾರಿಯನ್ನ ಭಾರತ ಹುಡುಕ್ತಾ ಇದೆ.
ಇದಕ್ಕೆ ಸಂಬಂಧಪಟ್ಟಂತೆ ಈ ವಿಶೇಷ ವರದಿಯಲ್ಲೂ ಕೂಡ ಸ್ನೇಹಿತರೆ ನಾವು ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ವಿ. ಅಮೆರಿಕ ಮೂಲದ ಜಾನ್ಸನ್ ಅಂಡ್ ಜಾನ್ಸನ್ ಕಂಪನಿ ವಿರುದ್ಧ ಬ್ರಿಟನ್ನಲ್ಲಿ ಕಾನೂನು ಸಮರ ಶುರುವಾಗಿದೆ. ಸುಮಾರು 3,000 ಜನ ಕಂಪನಿ ವಿರುದ್ಧ ಕೋರ್ಟ್ ಕೇಸ್ ಹಾಕಿದ್ದಾರೆ. ಈ ಕಂಪನಿ ತಯಾರಿಸಿದ್ದ ಬೇಬಿ ಪೌಡರ್ನಲ್ಲಿ ಆಬ್ಸೆಸ್ಟೋಸ್ ಅಂದ್ರೆ ಕಲ್ನಾರು ಇತ್ತು. ಇದರಿಂದ ಮಕ್ಕಳಲ್ಲಿ ಕ್ಯಾನ್ಸರ್ ಹರಡಿದೆ. ಇದರಿಂದ ಪರಿಹಾರ ಕೊಡಬೇಕು ಅಂತ ಕೇಳಿದ್ದಾರೆ. ಈ ವಿಚಾರ ಕಂಪನಿಗೆ ಗೊತ್ತಿದ್ರೂ ಕೂಡ ಇದನ್ನ ಹೇಳಿಲ್ಲ, ವಾರ್ನಿಂಗ್ ಇಶ್ಯೂ ಮಾಡಿಲ್ಲ. ಇದನ್ನ ಭಾರಿ ಪ್ರಮಾಣದಲ್ಲಿ ಮಾರಾಟ ಮಾಡೋಕೆ ಕ್ಯಾಂಪೇನ್ ನಡೆಸಿದ್ದಾರೆ ಅಂತ ದೂರಿನಲ್ಲಿ ಉಲ್ಲೇಖ ಮಾಡಲಾಗಿದೆ. ಆದರೆ ಕಂಪನಿ ಈ ಆರೋಪಗಳನ್ನೆಲ್ಲ ತಳ್ಳಿ ಹಾಕಿದೆ. ನಮ್ಮ ಬೇಬಿ ಪೌಡರ್ ರೆಗ್ಯುಲೇಟರಿ ಸ್ಟ್ಯಾಂಡರ್ಡ್ಸ್ಗೆ ಅನುಗುಣವಾಗಿತ್ತು. ಇದರಲ್ಲಿ ಯಾವುದೇ ಆಬ್ಸೆಸ್ಟೋಸ್ ಕಾಂಟೆಂಟ್ ಇರಲಿಲ್ಲ. ಇದು ಕ್ಯಾನ್ಸರ್ಗೆ ಕಾರಣ ಆಗಿಲ್ಲ ಅಂತ ಹೇಳಿದೆ. ಸದ್ಯ ಬ್ರಿಟನ್ನಲ್ಲಿ ಆರೋಪ ಮಾಡ್ತಿರೋ ಟಾಲ್ಕ್ ಬೇಸ್ಡ್ ಬೇಬಿ ಪೌಡರ್ ಅನ್ನ 2022ರಲ್ಲಿ ಬ್ರಿಟನ್ ಸೇರಿದಂತೆ ಜಾಗತಿಕವಾಗಿ ಮಾರಾಟ ಮಾಡೋದನ್ನ ಬಂದ್ ಮಾಡಲಾಗಿದೆ. ಯುಎಸ್ನಲ್ಲೂ ಕೂಡ ಇದು ಕೇಸನ್ನ ಫೇಸ್ ಮಾಡಿತ್ತು, ಸಿಕ್ಕಾಪಟ್ಟೆ ದಂಡವನ್ನ ಕೂಡ ಕಟ್ಟಿತ್ತು. ಈಗ ಯುರೋಪ್ನಲ್ಲೂ ಕೂಡ ಇವರಿಗೆ ವಕ್ರದೆಸೆ ಶುರುವಾಗಿದೆ. ಮೆಕ್ಸಿಕೋದಲ್ಲಿ ಸುರಿತಾ ಇರೋ ಧಾರಾಕಾರ ಮಳೆಯಿಂದ ಮೃತಪಟ್ಟವರ ಸಂಖ್ಯೆ 72ಕ್ಕೆ ಏರಿಕೆಯಾಗಿದೆ. ಭಾರಿ ಮಳೆಯಿಂದಾಗಿ ಅಲ್ಲಿನ 5 ರಾಜ್ಯಗಳಲ್ಲಿ ಭೂಕುಸಿತ ಉಂಟಾಗಿ ಹಲವು ಕಡೆ ಪ್ರವಾಹ ಪರಿಸ್ಥಿತಿ ಉಂಟಾಗಿದೆ. ಪ್ರವಾಹದಲ್ಲಿ 48 ಜನರು ಕಾಣೆಯಾಗಿದ್ದಾರೆ ಅಂತ ಮೆಕ್ಸಿಕೋ ಅಧ್ಯಕ್ಷರು ಹೇಳಿದ್ದಾರೆ. ಇನ್ನು ಮಹತ್ವದ ಬೆಳವಣಿಗೆಯಲ್ಲಿ ಚೀನಾದ ಕಮ್ಯುನಿಸ್ಟ್ ಪಾರ್ಟಿ ತನ್ನ ಸೇನೆಯಿಂದ ಸೆಂಟ್ರಲ್ ಮಿಲಿಟರಿ ಕಮಿಷನ್ನ ವೈಸ್ ಚೇರ್ಮನ್ ಹಿ ವಿಡಾಂಗ್ ಸೇರಿ 9 ಉನ್ನತ ಅಧಿಕಾರಿಗಳನ್ನ ಕಿತ್ತುಹಾಕಿದೆ. ಭ್ರಷ್ಟಾಚಾರದ ಆರೋಪದ ಮೇಲೆ ಸೇನೆಯಿಂದ ವಜಾ ಮಾಡಲಾಗಿದೆ ಅಂತ ಚೀನಾ ರಕ್ಷಣಾ ಸಚಿವಾಲಯ ಹೇಳಿದೆ. ಅದರಲ್ಲೂ ವಜಾ ಆದವರಲ್ಲಿ ಬಹುತೇಕರು 3 ಸ್ಟಾರ್ ಜನರಲ್ಸ್ ಮತ್ತು ಪಕ್ಷದ ನಿರ್ಧಾರ ಕೈಗೊಳ್ಳೋ ಸಿಎಂಸಿ ಅದರಲ್ಲಿ ಸ್ಥಾನ ಪಡೆದವರಾಗಿದ್ರು ಅಂತ ಗೊತ್ತಾಗಿದೆ. ಈ ಮೂಲಕ ಜಿನ್ಪಿಂಗ್ ಆರ್ಮಿಯಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನೋದು ಮತ್ತೊಮ್ಮೆ ಕನ್ಫರ್ಮ್ ಆಗಿದೆ. ಕಳೆದ 11 ವರ್ಷದಲ್ಲಿ ಸುಮಾರು 80 ಟಾಪ್ ಅಧಿಕಾರಿಗಳನ್ನ ಜಿನ್ಪಿಂಗ್ ಈ ರೀತಿ ಭ್ರಷ್ಟಾಚಾರ ಅದು ಇದು ಆರೋಪ ಅಂತ ಹೇಳಿ ಡಿಸ್ಮಿಸ್ ಮಾಡಿದ್ದಾರೆ, ತೆಗೆದು ಹಾಕಿದ್ದಾರೆ. ಕೆಲವರನ್ನ ಕಣ್ಮರೆ ನಾಪತ್ತೆ ಮಾಡಿಬಿಟ್ಟಿದ್ದಾರೆ. ಎಲ್ಲಿ ಹೋದ್ರಂತಾನೆ ಗೊತ್ತಿಲ್ಲ, ಜೀವ ಇದ್ದಾರೆ ಎಲ್ಲೋ ಅಂತಾನೂ ಗೊತ್ತಿಲ್ಲ. ಇನ್ನು ಸದ್ಯ 2 ದಿನಗಳ ಭಾರತ ಪ್ರವಾಸದಲ್ಲಿರುವ ಈಜಿಪ್ಟ್ ವಿದೇಶಾಂಗ ಮಂತ್ರಿ ಡಾಕ್ಟರ್ ಬದರ್ ಅಬ್ದೆಲ್ಲಾಟಿ ಪಿಎಂ ನರೇಂದ್ರ ಮೋದಿ ಅವರನ್ನ ಮೀಟ್ ಮಾಡಿ ಮಾತುಕತೆ ನಡೆಸಿದ್ದಾರೆ. ಈ ವೇಳೆ ಗಾಜಾ ಶಾಂತಿ ಒಪ್ಪಂದದಲ್ಲಿ ಮಹತ್ವದ ಪಾತ್ರ ವಹಿಸಿದ್ದಕ್ಕೆ ಈಜಿಪ್ಟ್ ಅಧ್ಯಕ್ಷ ಅಬ್ದುಲ್ ಫತಹ್ ಅಲ್ ಸಿಸಿ ಅವರಿಗೆ ಮೋದಿ ಶುಭಾಶಯ ಕೋರಿದ್ದಾರೆ. ಈ ಒಪ್ಪಂದದಿಂದ ಮಿಡಲ್ ಈಸ್ಟ್ ಭಾಗದಲ್ಲಿ ಶಾಂತಿ ನೆಲೆಸಿದೆ ಅಂತ ಮೋದಿ ಹೇಳಿದ್ದಾರೆ. ಇನ್ನು 2 ರಾಷ್ಟ್ರಗಳ ನಡುವಿನ ವ್ಯಾಪಾರ, ರಕ್ಷಣೆ, ಇಂಧನ ಮತ್ತು ತಂತ್ರಜ್ಞಾನ ಕ್ಷೇತ್ರದಲ್ಲಿನ ಪ್ರಗತಿ ಬಗ್ಗೆ ಕೂಡ ಮೋದಿ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಭಾರತದಲ್ಲಿ ಬ್ಯಾಂಕಲ್ಲಿ ಸಾಲ ಮಾಡಿ ಓಡಿ ಹೋಗಿದ್ದ ಉದ್ಯಮಿ ಮೆಹುಲ್ ಚೋಕ್ಸಿಯನ್ನ ವಾಪಸ್ ಕರ್ಕೊಂಬರೋಕೆ ಫಲ ಸಿಕ್ಕಿದೆ. ಈಗ ಬೆಲ್ಜಿಯಂನ ಆಂಟ್ವರ್ಪ್ ಕೋರ್ಟ್ ಚೋಕ್ಸಿಯನ್ನ ಭಾರತಕ್ಕೆ ಹಸ್ತಾಂತರಿಸುವಕ್ಕೆ ಆದೇಶ ಕೊಟ್ಟಿದೆ. ಭಾರತದ ಮನವಿ ಮೇರೆಗೆ ಚೋಕ್ಸಿಯನ್ನ ಬಂಧಿಸಿದ್ದು ಕರೆಕ್ಟ್ ಅಂತ ಅಲ್ಲಿನ ಕೋರ್ಟ್ ಹೇಳಿದೆ. ಪಂಜಾಬ್ ನ್ಯಾಷನಲ್ ಬ್ಯಾಂಕ್ಗೆ ಕೋಟ್ಯಂತರ ರೂಪಾಯಿ ಬಾಕಿ ಇಟ್ಟು ಮೋಸ ಮಾಡಿ ಓಡಿ ಹೋಗಿರೋ ಆರೋಪ ಚೋಕ್ಸಿ ಮೇಲಿದೆ. ಏನೋ ಈ ಕೋರ್ಟ್ ಆದೇಶವನ್ನ ಪ್ರಶ್ನಿಸಿ ಚೋಕ್ಸಿ ಬೆಲ್ಜಿಯಂ ಹೈಕೋರ್ಟ್ ನಲ್ಲಿ ಮೇಲ್ಮನವಿ ಹಾಕ್ತಾರೆ. ಸದ್ಯ ಚೋಕ್ಸಿ ಬೆಲ್ಜಿಯಂನ ಆಂಟ್ವರ್ಪ್ ಜೈಲಿನಲ್ಲಿದ್ದಾರೆ. ಇನ್ನು ಸೋಕಾಲ್ಡ್ ಕದನ ವಿರಾಮ ಗಾಜಾದಲ್ಲಿ ಇಸ್ರೇಲ್ ಮತ್ತು ಹಮಸ್ ನಡುವೆ ಎಂಥದೂ ಇಲ್ಲ, ವರ್ಕೆ ಆಗ್ತಿಲ್ಲ. ಇಸ್ರೇಲ್ ತನ್ನ ದಾಳಿಯನ್ನ ಕಂಟಿನ್ಯೂ ಮಾಡಿದೆ. ಕದನ ವಿರಾಮದ ಬಳಿಕ ಇಸ್ರೇಲ್ ನಡೆಸಿದ ದಾಳಿಯಲ್ಲಿ ಮತ್ತೆ 28 ಜನರ ಪ್ರಾಣ ಹೋಗಿದೆ ಅನ್ನೋ ಮಾಹಿತಿ ಬರ್ತಾ ಇದೆ. ಮತ್ತೊಂದು ಕಡೆ ಕದನ ವಿರಾಮದ ಕಂಡೀಷನ್ಸ್ ಪ್ರಕಾರ ಇಸ್ರೇಲ್ಗೆ ಹಮಸ್ ಸಾವನ್ನಪ್ಪಿರೋ ಇಸ್ರೇಲಿ ಒತ್ತೆಯಾಳುಗಳ ದೇಹಗಳನ್ನ ಕೊಟ್ಟಿದೆ. ರೆಡ್ ಕ್ರಾಸ್ ಮೂಲಕ ಹಸ್ತಾಂತರ ಮಾಡಿದೆ. ಇಸ್ರೇಲ್ ಕೂಡ ಇದನ್ನ ಕನ್ಫರ್ಮ್ ಮಾಡಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ತೆ.